ಮಕರ ಸಂಕ್ರಾಂತಿ ದಿನ ಇವುಗಳನ್ನು ದಾನ ಮಾಡಿದರೆ 100 ಪಟ್ಟು ಪುಣ್ಯ ಬರುತ್ತದೆ. ಸೂರ್ಯನ ಉತ್ತರಾಯಣ ಸಂಚಾರದ ಆರಂಭವನ್ನು ಮಕರ ಸಂಕ್ರಾಂತಿ ಎಂದು ಆಚರಿಸಲಾಗುತ್ತದೆ. ಈ ಬಾರಿ ಮಕರ ಸಂಕ್ರಾಂತಿ ಹಬ್ಬವನ್ನು ಜನವರಿ 15ರಂದು ಆಚರಿಸಲಾಗುವುದು. ಮಕರ ಸಂಕ್ರಾಂತಿಯ ದಿನ ದಾನ ಮಾಡುವುದಕ್ಕೆ ಹೆಚ್ಚಿನ ಮಹತ್ವವಿದೆ. ಮಕರ ಸಂಕ್ರಾಂತಿ ದಿನ ನಾವು ಯಾವ ವಸ್ತುಗಳನ್ನು ದಾನ ಮಾಡಬೇಕು? ಇವುಗಳನ್ನು ನೀವು ಸಂಕ್ರಾಂತಿ ಹಬ್ಬದ ದಿನ ದಾನ ಮಾಡಿ. ಉತ್ತರಾಯಣ ಎಂದು ಕರೆಯಲಾಗುವ ಮಕರ ಸಂಕ್ರಾಂತಿಯು ಸೂರ್ಯನು ದಕ್ಷಿಣ ಗೋಳಾರ್ಧದಿಂದ ಉತ್ತರ ಗೋಳಾರ್ಧದ ಆಚರಿಸುವ ಸಮಯವನ್ನು ಆಚರಿಸುವ ದಿನವಾಗಿದೆ. ಇದನ್ನು ಮಂಗಳಕರ ಸಮಯವೆಂದು ಪರಿಗಣಿಸಲಾಗುತ್ತದೆ. ಸೂರ್ಯನ ಉತ್ತರಾಯಣ ಸಮಯದಲ್ಲಿ ದೇಹದ ಮೇಲೆ ಬಿದ್ದ ಸೂರ್ಯನ ಕಿರಣಗಳು ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ನೀಡುತ್ತದೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಈ ದಿನದಂದು ಮಾಡಿದ ಯಾವುದೇ ಪುಣ್ಯ ಕಾರ್ಯವು 1000 ಪಟ್ಟು ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಮತ್ತು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ಹೇಳಲಾಗಿದೆ. ಶಾಸ್ತ್ರದ ಪ್ರಕಾರ ಸಂಕ್ರಾಂತಿಯ ದಿನದಂದು ಮಾಡಿದ ದಾನವು 100 ಪಟ್ಟು ಹೆಚ್ಚಾಗುತ್ತದೆ ಮತ್ತು ಇದು ನಿಮ್ಮ ಗ್ರಹಗಳ ಸ್ಥಿತಿಯನ್ನು ಸುಧಾರಿಸುತ್ತದೆ ಎಂದು ಹೇಳಲಾಗಿದೆ. ಸಂಕ್ರಾಂತಿಯ ದಿನದಂದು ನೀವು ಈ ವಸ್ತುಗಳನ್ನು ದಾನ ಮಾಡಬೇಕು. ಇದು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ. ಅವುಗಳು ಯಾವ್ಯಾವು ಎಂಬುದನ್ನು ನಾವಿಲ್ಲಿ ನೋಡೋಣ. ಕಪ್ಪು ಎಳ್ಳು. ಮಕರ ಸಂಕ್ರಾಂತಿಯಂದು ಸೂರ್ಯದೇವನು ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಮತ್ತು ಇದು ಆತನ ಮಗನಾದ ಶನಿ ಅಧಿಪತ್ಯದ ರಾಶಿ ಚಿಹ್ನೆಯಾಗಿದೆ. ತಂದೆ ಮತ್ತು ಮಗನಾಗಿದ್ದರೂ ಸೂರ್ಯನು ಮತ್ತು ಶನಿಯು ದ್ವೇಷದ ಭಾವನೆ ಹೊಂದಿದ್ದರೂ ಸೂರ್ಯನು ಶನಿಯ ಮನೆಗೆ ಬಂದು ನೆಲೆಸುವುದು ಪ್ರೀತಿಯ ಸಂಕೇತವಾಗಿದೆ. ಕಪ್ಪು ಎಳ್ಳು ಶನಿಗೆ ಸಂಬಂಧಿಸಿದೆ. ಎಳ್ಳನ್ನು ದಾನ ಮಾಡುವುದರಿಂದ ಶನಿ ದೋಷ ನಿವಾರಣೆಯಾಗುತ್ತದೆ ಮತ್ತು ಅನೇಕ ರೀತಿಯ ದೋಷಗಳು ನಿವಾರಣೆಯಾಗುತ್ತದೆ. ಅದರಿಂದ ಈ ದಿನ ಕಪ್ಪು ಎಳ್ಳನ್ನು ದಾನ ಮಾಡಿ. ಇದರೊಂದಿಗೆ ಸೂರ್ಯದೇವನು ಕಪ್ಪು ಎಳ್ಳನ್ನು ದಾನ ಮಾಡುವ ಮೂಲಕ ತನ್ನ ಆಶೀರ್ವಾದವನ್ನು ನೀಡುತ್ತಾನೆ. ಬೆಲ್ಲ. ಬೆಲ್ಲವನ್ನು ಸೂರ್ಯದೇವರಿಗೆ ಸಂಬಂಧಿಸಿದ ವಸ್ತುವೆಂದು ಪರಿಗಣಿಸಲಾಗುತ್ತದೆ. ಜೊತೆಗೆ ಇದು ಗುರುವಿಗೆ ಸಂಬಂಧಿಸಿದ ಶಾಸ್ತ್ರದ ಪ್ರಕಾರ ಮಕರ ಸಂಕ್ರಾಂತಿಯ ದಿನದಂದು ಬೆಲ್ಲವನ್ನು ದಾನ ಮಾಡುವುದರಿಂದ ಗುರು ಮತ್ತು ಸೂರ್ಯನಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ದೂರವಾಗುತ್ತದೆ. ಈ 2 ಗ್ರಹಗಳ ಸುಧಾರಣೆಯು ವೃತ್ತಿ ಜೀವನದಲ್ಲಿ ಉತ್ತಮ ಬೆಳವಣಿಗೆಗೆ ಕಾರಣವಾಗುತ್ತದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಖ್ಯಾತಿಯನ್ನು ಹೆಚ್ಚಿಸುತ್ತದೆ. ಕಂಬಳಿ. ಮಕರ ಸಂಕ್ರಾಂತಿಯ ಸಮಯದಲ್ಲಿ ಯಾವಾಗಲೂ ಚಳಿ ಹೆಚ್ಚಾಗಿರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಹೊದಿಕೆಯನ್ನು ಅಥವಾ ಕಂಬಳಿಯನ್ನು ದಾನ ಮಾಡುವುದು ತುಂಬ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ. ಈ ದಿನ ಅಗತ್ಯವಿರುವವರಿಗೆ ಕಂಬಳಿಯನ್ನು ದಾನ ಮಾಡುವುದರಿಂದ ರಾಹು ಮತ್ತು ಶನಿ ಇಬ್ಬರಿಗೂ ಸಂಬಂಧಿಸಿದ ತೊಂದರೆಗಳು ದೂರವಾಗುತ್ತದೆ. ಕಿಚಡಿ. ಮಕರ ಸಂಕ್ರಾಂತಿಯನ್ನು ಕಿಚಡಿ ಹಬ್ಬ ಎಂದು ಕರೆಯುತ್ತಾರೆ. ಈ ದಿನ ಕಿಚಡಿಯನ್ನು ಸಹ ದಾನ ಮಾಡಲಾಗುತ್ತದೆ. ಕಿಚಡಿ ಒಂದು ರೀತಿಯ ಅನ್ನದಾನ ಎನ್ನುವ ನಂಬಿಕೆ ಇದೆ ಹಾಗೂ
ಧರ್ಮ ಗ್ರಂಥಗಳಲ್ಲಿ ಅನ್ನದಾನವನ್ನು ದಾನಗಳಲ್ಲೇ ಮಹಾದಾನವೆಂದು ಪರಿಗಣಿಸಲಾಗಿದೆ. ಈ ದಿನ ಕಿಚಡಿ ದಾನ ಮಾಡುವವರ ಮನೆಯಲ್ಲಿ ಧನ ಮತ್ತು ಧಾನ್ಯಗಳ ಕೊರತೆ ಇರುವುದಿಲ್ಲ ಎನ್ನುವ ನಂಬಿಕೆ ಇದೆ. ದಕ್ಷಿಣೆ. ಮಕರ ಸಂಕ್ರಾಂತಿಯ ದಿನ ವ್ಯಕ್ತಿಯು ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಎಷ್ಟು ಸಾಧ್ಯವೋ ಅಷ್ಟು ದಾನ ಮಾಡಬೇಕು. ಈ ದಿನ ಬೆಳಿಗ್ಗೆ ಸ್ನಾನ ಮಾಡಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸಿದ ನಂತರ ದೇವಸ್ಥಾನಕ್ಕೆ ಹೋಗಿ ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದ ನಿಮ್ಮ ಪುಣ್ಯಗಳು ಸಂಗ್ರಹವಾಗುತ್ತದೆ ಮತ್ತು ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತದೆ. ಹಸುವಿನ ತುಪ್ಪ ಸಂತೋಷ ಮತ್ತು ಸಮೃದ್ಧಿಯ ಮೂಲವಾದ ಗುರು ತುಪ್ಪವನ್ನು ಪ್ರತಿನಿಧಿಸುತ್ತಾನೆ. ಹಸುವಿನ ಹಾಲಿನಿಂದ ಮಾಡಿದ ತುಪ್ಪವನ್ನು ಈ ದಿನ ದಾನ ಮಾಡಬೇಕು. ಇದನ್ನು ಮಾಡುವುದರಿಂದ ಸೂರ್ಯದೇವರು ಹಾಗೂ ಗುರು ಇಬ್ಬರು ಕೂಡ ನಿಮಗೆ ಅಪಾರ ಪ್ರಮಾಣದ ಆಶೀರ್ವಾದವನ್ನು ನೀಡುತ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿಯ ಉಪಯುಕ್ತ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.